7 ದಶಕಗಳ ಸ್ವಾತಂತ್ರ್ಯದ ನಡುವೆಯೂ ಕರಿಯಮ್ಮ ಅಜ್ಜಿಯ ಕಣ್ಣೀರು. ದೇಶಕ್ಕೆ ಸ್ವತಂತ್ರ ಬಂದು 7 ದಶಕಗಳೇ ಕಳೆದವು. 16 ಸರ್ಕಾರಗಳು ಬಂದು ಹೋದವು. ಆದರೆ ಈ 70 ವರ್ಷದ ವೃದ್ಧೆಗೆ ಮಾತ್ರ ಇನ್ನೂ ಬದುಕುವ ಹಕ್ಕೇ ಸಿಕ್ಕಿಲ್ಲ. ಇದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸೋಮನಹಳ್ಳಿ ಗ್ರಾಮದ ದಲಿತ ವೃದ್ಧೆ ಕರಿಯಮ್ಮ ಅವರ ಇಂದಿನ ದಾರುಣ ಸ್ಥಿತಿ. ಸೋರುತ್ತಿರುವ ಮನೆ, ಮರೀಚಿಕೆಯಾದ ಅನ್ನಭಾಗ್ಯ, ಪರಿಶಿಷ್ಟ ಜಾತಿಯ ಸಮುದಾಯಕ್ಕೆ ಸೇರಿದ ಕರಿಯಮ್ಮ ಅಜ್ಜಿಯ ವಾಸವಿರುವ ಮನೆ ಮಳೆ ಬಂದ್ರೆ ಸಾಕು ಕೆಸರುಗದ್ದೆಯಾಗುತ್ತೆ. ಅತ್ತ ವಿಧವಾ ವೇತನವೂ ಇಲ್ಲ, ಇತ್ತ ಅನ್ನಭಾಗ್ಯದ ಅಕ್ಕಿ ಕೂಡ ಇಲ್ಲ. ಗೃಹಲಕ್ಷ್ಮಿ, ಅನ್ನಭಾಗ್ಯದಂಥ ಗ್ಯಾರಂಟಿ ಯೋಜನೆಗಳು ಕೇವಲ ಜಾಹೀರಾತುಗಳಿಗೆ ಸೀಮಿತವಾಗಿದ್ದು ಈ ಅಜ್ಜಿಯ ಕೈ ಸೇರಿಲ್ಲ ಎನ್ನುವುದು ಆಡಳಿತ ಯಂತ್ರದ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಇತ್ತೀಚೆಗೆ ಮಾತಂಗ ಮುನಿ ಪರಿವಾರ ಸೇವಾ ಟ್ರಸ್ಟ್ ಹಾಗೂ ಪತ್ರಿಕಾ ವರದಿಗಳ ಒತ್ತಡದಿಂದ ಕೇವಲ ವೃದ್ಧಾಪ್ಯ ವೇತನವೊಂದನ್ನು ಮಾಡಿಕೊಡಲಾಗಿದೆ. ಅಧಿಕಾರಿಗಳ ಅಹಂಕಾರ, ನಾವು ಸಂಬಳಕ್ಕೆ ಕೆಲಸ ಮಾಡುವುದು. ಮಾತಂಗ ಮುನಿ ಪರಿವಾರ ಸೇವಾ ಟ್ರಸ್ಟ್ ಈ ಪ್ರಕರಣವನ್ನು ಬೆಳಕಿಗೆ ತಂದು ಕಳೆದ 12/9/2025 ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ತಹಸೀಲ್ದಾರ್ ಅವರಿಗೆ ವಿಶೇಷ ಮತ್ತು ತುರ್ತು ಪ್ರಕರಣ ಅಂತ ಪರಿಗಣಿಸಿ ದಾಖಲೆ ನೀಡಲು ಪತ್ರ ಬರೆಸಿದೆ. ಆದರೆ ಕಂದಾಯ ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳ ವರ್ತನೆ ಮಾತ್ರ ಅಮಾನ್ಯವಾಗಿದೆ. ಕರಿಯಮ್ಮ, ನಿಮ್ದು ಏನೇನಿದೆ ಅಮ್ಮ ಡಾಕ್ಯುಮೆಂಟ್ಸು? ಹೆಸರು ನಿಮ್ಮ ಹೆಸರು ಕರಿಯಮ್ಮ ಅಂತನಾ? ಯಜಮಾನ್ ಹೆಸರು ಇದ್ದಾರಾ? ಮನೇಲಿ ಯಾರ್ಯಾರು ಇದ್ದೀರಮ್ಮ? ಒಬ್ಳೇನಾ? ಹಾಂ. ರೇಷನ್ ಕಾರ್ಡ್ ಇದೆಯಮ್ಮ? ಇತ್ತು, ಕ್ಯಾನ್ಸಲ್ ಆಯ್ತು. ಎಷ್ಟು ವರ್ಷ ಆಯ್ತಮ್ಮ ಕ್ಯಾನ್ಸಲ್ ಆಗಿ? ಅಲ್ಲಿಂದ ಅಕ್ಕಿ ಏನೋ ಕೊಡ್ತಾ ಇಲ್ಲ ನಿಮಗೆ? ಪಿಂಚಣಿ ಆಧಾರ ಬರ್ತಿದ್ಯಾ? ಪಿಂಚಣಿ ಬರುತ್ತಾ? ಆಧಾರ್ ಕಾರ್ಡ್ ಇದೆಯಾ ನಿಮ್ದು? ಆಧಾರ್ ಕಾರ್ಡ್ ಇಲ್ಲ. ರೆಡಿ ಇದೆಯಾ? ವೋಟ್ ರೆಡಿ. ವೋಟ್ ಹಾಕ್ತೀರಾ? ವೋಟ್ ಹಾಕ್ತೀರಾ? ವೋಟ್ ಒಂದು ಮಾಡಿಕೊಟ್ಟಿದ್ದಾರೆ, ಇನ್ನೇನು ಮಾಡಿಕೊಟ್ಟಿಲ್ಲ. ಹಾಂ. ಮಕ್ಕಳಿದ್ದಾರಾ ನಿಮಗೆ? ಯಾರೂ ಇಲ್ಲ. ಹಾಂ. ಹಾಂ. ಊಟ ಗೀಟ ಎಲ್ಲ ಯಾವ ರೀತಿ ಮಾಡ್ಕೊಂತೀರಾ? ನೀವೇ ಬೇಯಿಸ್ಕೊಂಡು ತಿಂತೀರಾ? ಈಗ ಮತ್ತೆ ರೇಷನ್ ಕೊಡಲ್ಲ ಅಂತೀರಲ್ಲ, ಎಲ್ಲಿ ತತ್ತೀರಾ ಅಕ್ಕಿನೆಲ್ಲ? ಹಾಂ. 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 ಮತ್ತೀಗ ಅಕ್ಕಿ ಎಲ್ಲ ಎಲ್ಲಿ? ಅಕ್ಕಿ ಬರೀ ರಾಗಿ ತಿಂತೀರಾ? ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀರಾ? ಹಾಂ. ಎಷ್ಟು ವರ್ಷದಿಂದ ಆಯ್ತಮ್ಮ ಈ ಥರ ಸಮಸ್ಯೆ ನಿಮಗೆ? ಎಷ್ಟು ವಯಸ್ಸು ನಿಮಗೆ? ಹಾಂ. ಇಲ್ಲಿ ಯಾರು ಬಂದಿಲ್ವಾ? ಜನಪ್ರತಿನಿಧಿಗಳು ಯಾರು ಬಂದಿಲ್ವಾ? ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಯಾರು ಬಂದೇ ಇಲ್ಲ. ಸೀದಾ ಒಂದು ಬ್ಯಾಗ್ ಹಾಕೊಂಡು ನೀಟಾಗಿ ಮಾತಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಈ ಕುಟುಂಬ ಈ ಅಜ್ಜಿನ ಎಷ್ಟು ವರ್ಷದಿಂದ ನೋಡಿದ್ದೀರಾ? ಈ ಅಜ್ಜಿ ನಮ್ಮೂರೇ ಅಲ್ಲ ಸ್ವಾಮಿ. ಈ ಅಜ್ಜಿದು 30 ವರ್ಷ ನೋಡ್ತೀನಿ ನಾವು. 30 ವರ್ಷದಿಂದ ಇದೇ ತರ ಇದೆ. ಒಂದು 10 ವರ್ಷ ನಡೀತು. ಕಾರ್ಡಿಂದು ಲೆಕ್ಕಾಚಾರ ನಡೀತು. ಅಲ್ಲಿಂದ ಈಚೆ ಕಾರ್ಡು ಇಲ್ಲ, ಪಿಂಚಣಿ ಇಲ್ಲ, ಏನೇನು ಇಲ್ಲ. ಅಲ್ಲ, ನೀವ್ಯಾರು ಕೇಳಿಲ್ವಾ ಈ ತರ ಒಂದು ಕುಟುಂಬಕ್ಕೆ ಏನೂ ಇಲ್ಲ ಅಂತ? ನಾವು ಕೇಳಿಲ್ಲ. ಇರೋದು ಹೇಳ್ಬೇಕು ನಾವು. ಅದೇ ಕಿಲ್ಲದ್ನೆಲ್ಲ ನಾವು ಯಾಕೆ ಹೇಳ್ಬೇಕು? ಯಾವ್ದಾರ ಅಧಿಕಾರಿಗಳು ಇಲ್ಲಿ ಬಂದು ಮನೆ ಹತ್ರ ಭೇಟಿ ಕೊಡೋ ಅಂತದ್ದು ಏನಾದ್ರು ಮಾಡಿದಾರ? ಯಾರು ಬಂದಿಲ್ಲ ಸ್ವಾಮಿ. ಯಾರು ಅಂತ ತಲೆವಾದ್ರು ಬಂದು ಇವಜ್ಜಿ ನೋಡ್ಬೇಕು, ಇವಜ್ಜಿ ಏನಾದ್ರು ಸೌಕರ್ಯ ಮಾಡ್ಬೇಕು ಅಂದ್ರೆ ಒಬ್ಬ ಪುಣ್ಯಾತ್ಮರು ಬಂದೇ ಇಲ್ಲ. ನೋಡಿ ಪುಣ್ಯಾತ್ಮ, ನೀವು ಇವತ್ತು ಹಿಂಗೆ ಈ ತರ ಮಾತು ಬಿಟ್ರೆ ಇನ್ಯಾರು ಈ ತರ ಇದು ಮಾಡಿರ್ಲಿಲ್ಲ, ಸಮೀಕ್ಷೆ ಮಾಡಿರ್ಲೇ ಇಲ್ಲ.